ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರ ವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಕಡೆ ಅಜಿತ್ತು ತನಿಖೆಗೆ ಅಂತೇಳಿ ರಾಣ ಮನೆಗೆ ಹೋದರೆ ಅಲ್ಲಿ ರಾಣ ಉಲ್ಟಾ ಹೊಡಿತಾನೆ. ಅವನು ಸಾಕ್ಷಿ ಕೇಳ್ತಾನೆ. ಅಜಿತ್ತು ಸಾಕ್ಷಿ ಕೇಳ್ತಿದ್ದಾಗೇನೆ ನೀವು ಬರ್ತ್ಡೇ ಪಾರ್ಟಿನಲ್ಲಿ ಔಟ್ ಆಫ್ ಸ್ಟೇಟ್ನಲ್ಲಿದ್ದೆ, ಊಟಿನಲ್ಲಿದ್ದೆ ಅಂತ ಹೇಳ್ತಿರಲ್ಲ, ಅಲ್ಲಿಗೆ ಬಂದಂಥವ್ರದ್ದು ಯಾವ್ದಾದ್ರು ಫೋನ್ ಮಾಡಿ ಅಂದಾಗ ನಾ ಹೇಳೋದು ಸರಿ, ನಿರ್ದೇಶಕರು ಹೇಗೆ ಹೇಳಿದರೆ ಹಾಗೆ ನಿರ್ದೇಶನ ಒಪ್ಪೋಣ. ಆದರೆ ಪೊಲೀಸ್ ತಲೆಗೂ ಒಂದಷ್ಟು ಕೆಲಸ ಈಗ, ಯಾಕೆಂದರೆ ಯಾವುದೇ ಧಾರಾವಾಹಿ ನೋಡಲಿ ಅಥವಾ ಯಾವುದೇ ಸಿನಿಮಾ ನೋಡಲಿ, ಒಂದಷ್ಟು ನೈಜಕತೆಗೆ ಹತ್ತಿರವಾಗಿಯೇ ನಾವು ಭಾವಿಸ್ತಕ್ಕಂಥದ್ದು. ವೀಕ್ಷಕರು ಹೇಗೆ ಭಾವಿಸ್ತಾರೋ, ಬಟ್ ನಾನು ಹೇಳುಗಳಾಗಿ, ನಿರೂಪಕಿಯಾಗಿ ನಾನು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಸರಿ, ಅದಿರಲಿ. ಆದರೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ತನಿಖೆಯನ್ನು ಮಾಡ್ತಕ್ಕಂಥ ದಾರಿ ತನಗೆ ತಾನೇ ತಪ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅಜಿತ್ ಇಲ್ಲಿ ತನಿಖೆ ಮಾಡಿದಾಗ ಅವನು ಒಂದು ಮಾತನ್ನು ಕೇಳ್ತಾನೆ, ಸಾಕ್ಷಿ ತೋರಿಸಿ ಅಂತ ಹೇಳಿ. ಸಾಕ್ಷಿ ಏನು ಬೇಕು ಅಂತೇಳಿ ರಾಣನ ಮಗಳು ಕೇಳಿದಾಗ ಅದಕ್ಕೆ ಅಜಿತ್ ಹೇಳ್ತಾರೆ, ನಿಮ್ಮ ಬರ್ತ್ಡೇ ಪಾರ್ಟಿಗೆ ಬಂದಂಥವ್ರು ಯಾರಾದರೂ ಒಬ್ಬರು VIP ಇರ್ತಾರಲ್ಲ, ನಾನು ಇವಾಗ ನೋಡಿದೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ರೆಡ್ಡಿ, ಅವ್ರು ಫೋನ್ ಮಾಡಿ ಅಂದಾಗ ಯಾರೂ ಕೂಡ ಹಾಗೆ ಕೇಳೋಲ್ಲ. ಇರಲಿ, ಕೇಳಿದ ತಕ್ಷಣ ಅದಕ್ಕೆ ಇವಳು ಯಾವ ಫೋನ್ ಮಾಡ್ತಾ ಇದ್ದಾಳೆ ಅನ್ನೋದು ಕೂಡ ಅದನ್ನು ಗೊತ್ತಿಲ್ಲ, ಯಾವುದೋ ಒಂದು ಮಾಡ್ತಾಳೆ. ಸರಿ, ಆ ಕಡೆಯಿಂದ ಇವಳು ಏನು ಹೇಳ್ತಾಳೆ ಅದಕ್ಕೆ ಬಂದಂಥ ಪ್ರತ್ಯುತ್ತರ. ಅವನೇನು ಪ್ರತಿ ಉತ್ತರ ಕೊಡ್ತಾನೆ, ಇಲ್ಲ ಯಾಕಮ್ಮ ಅವತ್ತಿನ ದಿನದ ಏನಕ್ಕೆ ಕೇಳ್ತಾ ಇದೀಯಾ ಅಂತೇಳಿ. ಏನಿಲ್ಲ ಅಂಕಲ್, ಸುಮ್ಮನೆ ಇಲ್ಲಿ ಯಾರಿಗೋ ಒಬ್ಬರಿಗೆ ಸಾಕ್ಷಿ ಬೇಕಿತ್ತಂತೆ, ಅದಕ್ಕೆ ಬರ್ತಡೇ ದಿನ ಅವತ್ತು ಮೊನ್ನೆ ಬರ್ತಡೇ ಹೇಗೆ ಇತ್ತು ಹೇಳಿ ಅಂಕಲ್ ಅಂತ ಕೇಳೋಣ ಅಂತ ಮಾಡಿದೆ ಅಷ್ಟೇ. ಅವತ್ತಿನ ಬರ್ತಡೇದು ಏನಕ್ಕಮ್ಮ ಅಂತೇಳಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಯಾವತ್ತ ಏನು ಅನ್ನೋದು ಈತನೂ ಕೂಡ ತನಿಖೆ ಮಾಡೋಕ್ಕೆ ಹೋಗಲ್ಲ, ಮುಂದುವರ್ಸೋಕ್ಕೆ ಹೋಗಲ್ಲ. ತನ್ನ ಅಪ್ಪನ ನೋಡಲ್ಲೇ ಕರ್ಗೆ ನೀರಾಗಿ ಅವರಪ್ಪ ಕೈ ಕಟ್ಕೊಂಡು ನಿಂತಿರೋದು ನೋಡಿ ಎಮೋಷನಲ್ ಆಗಿ ಬಂದುಬಿಡ್ತಾರೆ. ಆನಂತರ ಇಲ್ಲಿ ರಾಣ ಅವನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅಲ್ಲ, ಮಗ ಮಾಡಿದ ತಪ್ಪಿಗೆ ಅವು ಎಳಸು ಮುಂಡೆವು, ಆ ಎಳಸಲ್ಲಿ ಏನೋ ತಪ್ಪು ಮಾಡ್ತವೆ ಅಂತ ನಾವು ದೊಡ್ಡವರು ಇದು ಮಾಡೋಕ್ಕಾಗತ್ತಾ, ನಾನು ನಿಮ್ಮ ಡೀಲ್ಗೆ ಓಕೆ ಇದೆ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ಬಂದು ಭೂಮಿ ಕೇಳ್ತಾಳೆ ಮಾತನ್ನು, ಸರಿ ಪುರುಷೋತ್ತಮ್ ಶೂಟೌಟ್ ಮಾಡೋಕ್ಕೆ ಬಂದಿದ್ದು ಗೊತ್ತಾಯ್ತಾ ರಾಣನೇ ಅಂತ ಹೇಳಿ, ಅವನನ್ನು ಅರೆಸ್ಟ್ ಮಾಡಿದ್ರ ಅಂತ ಅಂದರೆ, ಅದಕ್ಕೆ ತನ್ನಪ್ಪನ ಮೇಲಿನ ಆ ನೋವಿಗೆ ಬಂದ್ಬಿಟ್ಟು ಭೂಮಿ ಮೇಲೆ ಇಲ್ಲ ಸಲದ ಆಪಾದನೆ ಹೊರಿಸ್ತಾ ಅಜಿತ್ತು. ಅಲ್ಲ, ನಿನ್ನನ್ನು ನಂಬಿ ನಿನ್ನ ಎಮೋಷನಲ್ಗೆ ನಾನು ಬಲಿಯಾಗಿ, ನಿನ್ನಮ್ಮನ ಎಮೋಷನಲ್ ಬಲಿಯಾಗಿ ನಿಮ್ಮ ಅಮ್ಮನ ಬಿಡಿಸ್ತೀನಿ ಅಂತ ಮಾತು ಕೊಟ್ಟೆ. ಈಗ ನಮ್ಮಪ್ಪನ ಮೇಗ್ಲು ಮಮತೆನೂ ಕೂಡ ಮರೆತು ನಿನ್ನ ಎಮೋಷನಲ್ಲಿಂದನೇ ನಾನು ಕೂಡ ಹೋಗಿ ತನಿಖೆ ಮಾಡಿದೆ. ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಎಲ್ಲೂ ಕೂಡ ಅವನ ಬಗ್ಗೆ ದಾಖಲೆ ಇಲ್ಲ. ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಸರಿ, ಎಲ್ಲೂ ಕೂಡ ದಾಖಲೆ ಇಲ್ಲ, ಆದರೂ ಕೂಡ ಅವನು ಕ್ಲೀನ್ ಹ್ಯಾಂಡ್ ಅನ್ನೋದು ಅಲ್ಲೇ ಕೂಡ ಗೊತ್ತಾಯಿತು ನನಗೆ. ನಾನು ನಿನ್ನಿಂದ ತಪ್ಪು ಮಾಡಿದೆ ಅಂತ ಬ್ಲೇಮ್ ಮಾಡ್ತಿದ್ದಾಗನೇ ಭೂಮಿಗೆ ಬೇಸರ ಆಗ್ಬಿಡುತ್ತೆ. ಅಲ್ಲಿಗೆ ನಮ್ಮ ಅಪರಾಧಿ ನಿಜವಾಗ್ಲೂ ಕೂಡ ಕೊಲೆ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ, ಅಲ್ಲಿಗೆ ಈ ಮದುವೆಗೆ ಏನೂ ಅರ್ಥ ಇಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಳ್ತಾಳೆ. ಅಷ್ಟರಲ್ಲಿ ಅಜಿತ್ ಸಮಾಧಾನ ಮಾಡೋಕ್ಕೆ ಬಂದರೆ ಅವಳು ಸಮಾಧಾನ ಆಗೋದಿಲ್ಲ. ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಿದ್ದಾಗೇ ಅಜಿತ್ ಹೊರ್ಗೋಗ್ತಾನೆ. ಇಲ್ಲಿ ಬೆಳಗಾಗ್ತಿದ್ದಾಗೇ ಏನು ಫುಲ್ ಖುಷಿಯಾಗಿ ರಮಣ್ಣು, ಯಾಕೆಂದರೆ ರಾತ್ರಿ ಸ್ವೀಟ್ ಹಂಚಿರ್ತಾರೆ ಬಂದು ಎಲ್ರಿಗೂ ಸ್ವೀಟ್ ಹಂಚುತ್ತಾ ಇರಬೇಕಾದ್ರೆ ದೇವಯಾನಿ ಆಶ್ಚರ್ಯವಾಗಿ ನೋಡ್ತಾಳೆ. ಅವಳಿಗೆ ಇದು ಯಾವುದು ಕೂಡ ಗೊತ್ತೇ ಇಲ್ಲ. ದುಡ್ಡು ಅಲ್ಲಿ ರಾಣನ ಮಗಳು ಇನ್ನು ಮಿಕ್ಕಂಥ ದುಡ್ಡನ್ನು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿರ್ತಾಳೆ. ಅದು ಕೂಡ ಗೊತ್ತಿರೋದಿಲ್ಲ ಇವಳಿಗೆ, ದೇವಯಾನಿಗೆ. ಅಷ್ಟರ ಮಟ್ಟಿಗೆ ಅಶ್ವಿನಿ ಇವಳನ್ನು ಹೇಗೆ ಆಡಿಸ್ಬೇಕಾಗೆ ಒಳೊಳಗೆ ಆಡಿಸ್ತಾನೆ ಇದ್ದಾಳೆ. ಸರಿ, ಏನು ರಮಣ ಈಗ ಸ್ವೀಟ್ ಅಂತ ಇದ್ದೀರಾ ಅಂದಾಗ, ನೆನ್ನೆ ನೋಡಿದ್ರೆ ಅಷ್ಟು ಟೆನ್ಷನ್ ಇದೆ ದೇವಯಾನಿ ಕೇಳ್ತಾಳೆ. ಅದಕ್ಕೆ ರಾಮಣ್ಣ ಹೇಳ್ತಾನೆ, ಏನಿಲ್ಲ ದೇವಯಾನಿ, ನನಗಿವತ್ತು ರಾಣ ಅವರು ಮಿಕ್ಕಂಥ ದುಡ್ಡನ್ನು ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರು. ಎಲ್ಲ ನನ್ನ ಈ ಮನಸ್ವಿನಿಯಿಂದ ಎಂಥ ಒಳ್ಳೆ ಮಗಳಿವಳು ಅಂತೇಳಿ ಹಾಡಿ ಹೊಗಳುತ್ತಾರೆ. ಅದು ಮುಖ ನೋಡ್ತಾಳೆ ದೇವಯಾನಿ, ಶಾಕ್ ಆಗುತ್ತೆ ಅವಳಿಗೆ. ಎಲ್ರಿಗೂ ಸ್ವೀಟ್ ಹಂಚ್ಕೊಂಡು ಬರ್ತಾನೆ. ಸ್ವೀಟ್ ಹಂಚಿದ ಮೇಲೆ ಇನ್ನು ಬೆಳಗಾಗಿದ್ದು ಇಲ್ಲಿ ಜೋಶಾಗಿ ಇಬ್ಬರು ಕೂಡ ವಾಕಿಂಗ್ ಹೋಗಿರ್ತಾರೆ. ವಾಕಿಂಗ್ ಹೋಗಿ ಬರ್ತಾರೆ. ಮನೆಗೆ ಬರ್ತಿದ್ದಾಗೇ ರಾಮಣ್ಣ ಶ್ರವಣನ ಕೂತು ಕೇಳ್ತಾರೆ, ಶ್ರವಣ್, ಇವತ್ತಂತೂ 2 ಕಿಲೋಮೀಟ್ರ್ ಜಾಸ್ತಿ ಮಾಡಿಸ್ಬಿಟ್ಟಪ್ಪ ನೀನು, ಸಾಕಾಗೋಯ್ತು. ಇನ್ನು ಮೇಲೆ ನಾನು ವಾಪಸ್ ಬರೋಕ್ಕಾಗಲ್ಲ ಮನೆಗೆ. ಏನು ಬಾವ ಈಗಂತೀರ ಅಂತೇಳಿ ಶ್ರವಣ್ ಕೂತ್ಕೊಂಡು ಆ ಕಡೆ ರಾಮಣ್ಣನ ಕೂತ್ಕೋತಾರೆ. ಶ್ರವಣ್, ಕಾಫಿ ತಗೋಬರಕ್ಕ ರಾಮಣ್ಣ, ಸ್ವಲ್ಪ ಶುಗರ್ ಕಡಿಮೆ ಇರಲಿ, ಸ್ಟ್ರಾಂಗಾಗಿ ತಗೋಬಾ ಅಂತೇಳಿ. ಇವರಿಬ್ಬರು ಅಪ್ಪು ಮತ್ತು ಅಶ್ವಿನಿ ಬರ್ತಿದ್ದಾಗೇ
ರಾಮಣ್ಣ ಮತ್ತು ಶ್ರವಣ್ ಇಬ್ಬರು ಕೂಡ ಯಂಗ್ ಲೇಡಿಗಳ, ನೀವು ಇನ್ಮೇಲೆ ವಯಸ್ಸಾದ್ಮೇಲಲ್ಲ, ವಯಸ್ಸಿದ್ದ ಹಾಗೇ ನಮ್ಮ ಜೊತೆ ಜಾಗಿಂಗಿಗೆ ಬರಬೇಕು. ಅದಕ್ಕೆ ಅಪ್ಪು ಹೇಳ್ತಾಳೆ, ಇಲ್ಲ ಮಾವ, ಇಲ್ಲಪ್ಪ, ನಾವು ಬೇರೆ ಜಾಗಿಂಗ್ ಹೋಗ್ಲಿಕ್ಕೆ ಅಂತೇಳಿ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾಳೆ. ಹೇಳಿದಾಗ ಸಂಗೀತ, ಸುಳ್ಳು ಹೇಳ್ಬೇಡ ಅಪ್ಪು, ಯಾಕೆ ಸುಳ್ಳು ಹೇಳ್ತೀಯಾ? ಎಲ್ಲ ನಿಧಾಗೆ ಬಿಡಮ್ಮ, ಆದರೆ ಆ ಸಂಗೀತ ಸಾಕು ಸುಮ್ಮನಿರು. ಅಷ್ಟರಲ್ಲಿ ಅಜಿತ್ತು ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗಿ ರೆಡಿಯಾಗಿ ಅಲ್ಲೆಲ್ಲ ನೋಡ್ತಾನೆ. ಅವತ್ತು ಅಲ್ಲಿ ಮಲಗಿರೋದಿಲ್ಲ. ಅವು ಕೂಡ ಬೇಸರ ಮಾಡಿಕೊಂಡು ನೋಡ್ತಾರೆ, ಎಲ್ಲಿ ಭೂಮಿ ಎಲ್ಲಿ ಹೋಗ್ಬಿಟ್ಲು, ಬೇಸರ ಮಾಡ್ಕೊಂಡ್ಲಾ ರಾತ್ರಿ ಅಂದಿದ್ದಕ್ಕೆ. ನಾನು ಕ್ಷಮಾಪಣೆ ಕೇಳಬೇಕು ಅವಳನ್ನ. ಇರಲಿ, ಕಿಚನ್ಗೆ ಹೋಗಿದ್ದಾಳೆ ಅಂತ ತಿಳಿದು ಬರ್ತಾನೆ. ಬಂದರೆ ಎಲ್ಲರೂ ಕೂತಿರ್ತಾರೆ. ನೋಡಿಬಿಟ್ಟು ಇನ್ನೆಲ್ಲಿ, ಆಮೇಲೆ ಈ ಅಪ್ಪು ಮತ್ತು ಅಶ್ವಿನಿ ನೋಡೋದನ್ನು ನೋಡಿಬಿಟ್ಟು, ಎಲ್ಲಿ ನನ್ನನ್ನು ನಾನು ನನ್ನ ಹೆಂಡತಿ ಜಗಳ ಮಾಡ್ಕೊಂಡಿದ್ದೀವಿ ಅಂತ ಇವಕ್ಕೇನಾದ್ರು ಗೊತ್ತಾಗ್ಬಿಟ್ರೆ ಇಡೀ ಏನು ತಮಟೆನೇ ಬೇಕಿಲ್ಲ, ಸಾರು ಬಿಡ್ತಾರೆ ಎಲ್ರಿಗೂ, ಹುಷಾರಾಗಿರಬೇಕು ಅಂತೇಳಿ ಅವ್ರ ಅಮ್ಮನ ಹತ್ರ ಹೋಯ್ತಾನೆ. ಅಮ್ಮ, ಎಲ್ಲಿ ಭೂಮಿ? ಸಂಗೀತ ಇದ್ದವ್ರು, ಇಲ್ವಲ್ಲೋ ಭೂಮಿ, ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ. ಅಮ್ಮ, ಅವಳು ಏನು ಗೊತ್ತಾ, ಎಲ್ಲೂ ಏನು ತರಕ್ಕೆ ಹೋಗಿದ್ದಾಳೆ. ಟೀ ಅಂಗಡಿಯವ್ರು ಯಾರು ಪರಿಚಯದವ್ರು ಸಿಕ್ಬಿಟ್ರೆ ಅಲ್ಲೇ ನಿಂತ್ಬಿಡ್ತಾಳೆ, ಬಿಡು ಅಂತೇಳಿ ಆಚೆಗೆ ಬರ್ತಾನೆ ಗಾಬರಿಯಾಗಿ. ಆಚೆಗೆ ಬಂದರೆ ಸತ್ಯಣ್ಣನೂ ಅದೇ ಸಮಯಕ್ಕೆ ಬರ್ತಾರೆ. ಓ ಶುಭೋದಯನಪ್ಪ ನನ್ನ ಗೆಳೆಯ ಅಂದಾಗ, ಸತ್ಯಣ್ಣ, ಭೂಮಿ ಕಾಣ್ತಾ ಇಲ್ಲ. ಸತ್ಯಣ್ಣ ಇದ್ದವರು, ಯಾಕೆ ಗಾಬರಿ ಆಯ್ತೀಯೋ, ಸುಮ್ಮನಿರೋ, ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಅಷ್ಟೇ, ಇಲ್ಲ ಕಜಾಯಕ್ಕೆ ಏನಾದರೂ ಬೇಕಿತ್ತು ತರಕ್ಕೋದೆ ಕಣ್ರಿ, ನೀವಿನ್ನೂ ಮಲಗಿದ್ರಿ ಸಾಹೇಬ್ರೆ ಅಂತ ಹೇಳಿ ಅಂತಾಳೆ. ನೋಡು, ಫೋನ್ ಮಾಡಿದೀಯಾ? ಇಲ್ಲ ಸತ್ಯಣ್ಣ, ಮಾಡು. ಮತ್ತೆ ಫೋನ್ ಮಾಡ್ತಾರೆ, ಪಿಕ್ ಮಾಡೋದಿಲ್ಲ. ಸತ್ಯಣ್ಣ ಪಿಕ್ ಮಾಡ್ತಾಳೆ. ನಾನು ಮಾಡ್ತೀನಿ ತಾಳು. ಅಲ್ಲ ಸತ್ಯಣ್ಣ, ಏನಾದರೂ ಕಾಂಟ್ರಾಕ್ಟ್ ಮದುವೆ ಮುಟ್ಕೊಂಡು ಹೋಗ್ಬಿಟ್ಲಾ? ಸತ್ಯಣ್ಣ ಹೇಳ್ತಾರೆ, ನೋಡು, ನೀನು ಅವತ್ತು ಲಾಡ್ಜ್ ಕೇಸಲ್ಲಿ ಅವಳು ಸಿಕ್ಕಾಕೊಂಡು ಹೊರ ಬಂದಾಗ ಅವತ್ತೇ ಹೇಳಿದಾಳೆ, ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ. ಆಗಿರ್ಬೇಕಾದ್ರೆ ಅವಳು ಬಿಟ್ಟು ಹೋಗ್ತಾಳ? ತಾಳು, ಸ್ವಲ್ಪ ತಾಳ್ಮೆ ತಗೋ ಅಂತೇಳಿ ಫೋನ್ ಮಾಡಿದರೆ ಪಿಕ್ ಮಾಡೋದಿಲ್ಲ. ಸತ್ಯಣ್ಣ, ಒಂದು ಕೆಲಸ ಮಾಡೋಣ ಬನ್ನಿಲಿ ಅಂತೇಳಿ ಒಳಗೆ ಹೋಗ್ತಾನೆ. ಅಮ್ಮ, ಏನಿಲ್ಲ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ನಂದು ಫೋನು ನಾಟ್ ರೀಚಬಲ್ಲು, ಯಾಕೋ ಫೋನೇ ಹೋಗ್ತಾ ಇಲ್ಲ. ಇಲ್ಲೇನಾದರೂ ವಿಷಯ ಗೊತ್ತಾದರೆ ಮುಗ್ದೇ ಹೋಯ್ತು. ಅಪ್ಪು ಇದ್ದವಳು ಅಲ್ಲ, ಇವನು ಫೋನ್ ಹೋಗದೆ ಇದ್ದರೆ ಸತ್ಯಣ್ಣನ ಫೋನ್ ಇದೆಯಲ್ಲ. ಅಮ್ಮ, ನೀನೇ ಒಂಚೂರು ಫೋನ್ ಮಾಡು ಅಂತ ಹೇಳ್ತಾಳೆ. ಹೇಳ್ತಿದ್ದಾಗೇ ಸಂಗೀತ ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಭೂಮಿ ದೇವಸ್ಥಾನದಲ್ಲಿ ಕೂತಿರ್ತಾಳೆ, ಈಶ್ವರನ ದೇವಸ್ಥಾನದಲ್ಲಿ. ಪಿಕ್ ಮಾಡ್ತಾಳೆ. ಅತ್ತೆ, ಭೂಮಿ ಎಲ್ಲಿದೆಯಮ್ಮ? ಬೆಳಗ್ಗಿಂದ ನೋಡಿ ಇಲ್ಲ. ಅತ್ತೆ, ಏನಿಲ್ಲ, ನೀವಿನ್ನೂ ಮಲಗಿದ್ರಿ, ಎಬ್ಬರಿಸೋದು ಬೇಡ ಅಂತೇಳಿ ಹಾಗೆ ದೇವಸ್ಥಾನಕ್ಕೆ ಬಂದೆ ಅತ್ತೆ. ಇಲ್ಲೇ ನಮ್ಮ ಮನೆ ಪಕ್ಕ ಇದೆಯಲ್ಲ ದೇವಸ್ಥಾನ, ಅಲ್ಲೇ ಇದೀನತ್ತೆ, ಬರ್ತೀನಿ, ಈಗ ಬಂದುಬಿಡ್ತೀನಿ. ಅಷ್ಟು ಪಟ್ ಅಂತ ಕಿತ್ಕೋತಾನೆ ಅಜಿತ್ತು. ಕಿತ್ಕೊಬಿಟ್ಟು ಚಿನ್ನ ಅಂತಾನೆ. ಚಿನ್ನ ಅಂದ ತಕ್ಷಣ ಪಟ್ ಅಂತ ಫೋನ್ ಇಟ್ಬಿಡ್ತಾಳೆ, ಮಾತಾಡೋಕ್ಕೆ ಹೋಗೋದಿಲ್ಲ. ಅವನು ಅದೆಷ್ಟು ಫಾಸ್ಟಾಗಿ ಬರ್ತಾನೋ ದೇವಸ್ಥಾನಕ್ಕೆ. ಇದೇ ಅಲ್ವಾ ನಿಜಕ್ಕೂ ಒಪ್ಪಂದದ ಮದುವೆ ಅಂತ ಹೇಳಿ ಆಗಿದ್ದಾನೆ. ಆದರೆ ಅವನ ಅಂತರಾತ್ಮದಲ್ಲಿ ನನ್ನ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರ್ತಕ್ಕಂಥ ನನ್ನ ಹೆಂಡತಿ ಅನ್ನುವಂಥದ್ದು ಅವನ ಹೃದಯದ ಇಂಚು ಕೂಡ ಸಾರಿ ಹೇಳ್ತಾ ಇದೆ. ಇದಲ್ವ ಪ್ರೀತಿ ಅಂದರೆ, ಗಂಡ ಹೆಂಡತಿ ಪ್ರೀತಿ ಅಂದರೆ. ಓಡಿ ಹೋಗ್ತಾನೆ ದೇವಸ್ಥಾನಕ್ಕೆ. ಓಡೋಗಿ ಅಲ್ಲಿ ನಿಂತ್ಕೊಂಡು, ಭೂಮಿ, ನನ್ನ ಚಿನ್ನ ಅಂತಿದ್ದಾಗೇ ಭೂಮಿ, ಸಾಕು ಸುಮ್ಮನಿರಿ ಸಾಹೇಬ್ರೆ, ಭಾವನೆಗಳ ಜೊತೆ ಆಟ ಆಡಬೇಡಿ. ಅಲ್ಲಿಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ನಿಮಗೆ, ಹೌದಲ್ವಾ? ಪುರುಷೋತ್ತಮನ ರಾಣ ಶೂಟೌಟ್ ಮಾಡಿಲ್ಲ, ನಿಮ್ಮದೇ ತಾನೇ ನಿಮ್ಮ ವಾದ, ಹೌದಲ್ವಾ? ಆಗಲ್ಲ ಭೂಮಿ, ಸಾಕ್ಷಿ ಬೇಕು. ಯಾಕೆ ಹಿಂಗೆ ಆಡ್ತೀಯಾ? ನಾನು ಏನು ಹೇಳ್ತಾ ಅರ್ಥ ಆಗ್ತಾ ಇದೆಯಾ ನಿಮಗೆ? ಸಾಹೇಬ್ರೆ, ನನಗೆ ನೀವು ಚೆನ್ನಾಗೇ ಅರ್ಥ ಆಗ್ತಾ ಇದೆ. ನಾನು ಕಣ್ಣಿಂದ ನೋಡಿರೋದನ್ನು ನೀವು ನಂಬ್ತಾ ಇಲ್ವಲ್ಲ ನೀವು? ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ನೀವು. ಸಾಕ್ಷಿ ನಾನೇ ಇಲ್ವಾ ನೋಡಿರೋದು? ಅದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ? ಅದಕ್ಕೆ ಅಜಿತ್ ಹೇಳ್ತಾನೆ, ಹಾಗಲ್ಲ ಭೂಮಿ, ಅರ್ಥ ಮಾಡ್ಕೋ, ನಾನು ಕೇಳ್ತಾ ಇರೋದನ್ನು ಸ್ವಲ್ಪ ಅರ್ಥ ಮಾಡ್ಕೋ. ಅದಕ್ಕೆ ಭೂಮಿ ಮತ್ತೆ ಮುಂದುವರ್ಸ್ಕೇಳ್ತಾಳೆ, ನೀವು ನನ್ನನ್ನು ಮದುವೆ ಆಗಿರೋದಕ್ಕೆ, ತಾಳಿ ಕಟ್ಟಿರೋದಕ್ಕೆ ಏನಿದೆ ಸಾಕ್ಷಿ ಹಾಗಾದರೆ ಹೇಳಿ ನೋಡೋಣ. ಹಂಗಂತಿದ್ದಾಗನೇ ಶಾಕ್ ಆಗುತ್ತೆ ಅಜಿತನಿಗೆ, ನೆಲ್ ಬಿಟ್ಟೋಗ್ತಾಳೋ ಅಂತ ಹೇಳಿ. ಮತ್ತೆ ಓಡ್ ಬಂದು ಭೂಮಿ 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 ಅಂತ ಓಡ್ ಬರ್ತಾನೆ. ಆದರೆ ಅವಳು ಬರ ಹೋಗೋಕ್ಕೆ ಶುರುವಾಗ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಇವತ್ತಿನ ಸಂಚಿಕೆ ಭಾಳ ಕುತೂಹಲಕಾರಿಯಾಗಿದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.